Namaste. Let us study the problems of auditing in EDP environment. Data processing done with the help of electronic computers is known as EDP, Electronic Data Processing. ಸಿಂಪಲ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಸ್ ಅನ್ನು ಬಳಸಿಕೊಂಡು ಡೇಟಾ ಪ್ರೋಸೆಸ್ ಮಾಡಿದ್ರೆ ಅದನ್ನು ನಾವು ಇಡಿಪಿ ಅಂತ ಹೇಳ್ತೇವೆ. ಪ್ರಾಬ್ಲಮ್ಸ್ ಆಫ್ ಆಡಿಟಿಂಗ್ ಇನ್ ಇಡಿಪಿ ಎನ್ವೈರನ್ಮೆಂಟ್ ಯಾವ್ದೆಲ್ಲ ಪ್ರಾಬ್ಲಮ್ಸ್ ಇದೆ. ಈಗ ನಾವು ಇಡಿಪಿ ಅಂತ ಹೇಳಿದ್ರೆ ಎಲ್ಲ ಕಂಪ್ಯೂಟರ್ ಅಲ್ಲಿ ಅಕೌಂಟಿಂಗ್ ಮಾಡ್ತೇವೆ ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ ಕಂಪ್ಯೂಟರ್ಸ್ ಅನ್ನು ಯೂಸ್ ಮಾಡ್ಕೊಂಡು ನಾವು ಅಕೌಂಟಿಂಗ್ ಮಾಡ್ತೇವೆ. ನಾವು ಹೊರಗಡೆ ಮ್ಯಾನುವಲ್ ಆಗಿ ಮಾಡಲ್ಲ. ಹಾಗೆ ನಾವು ಅಕೌಂಟಿಂಗ್ ಮಾಡಿದ್ರೆ ಅದನ್ನು ಆಡಿಟ್ ಮಾಡುವಾಗ ಏನೆಲ್ಲ ಸಮಸ್ಯೆಗಳು ಇರ್ತವೆ ಅಂತ ಹೇಳುವಂಥದ್ದು. The first one, concentration of functions. In an EDP environment, the number of persons involved in the processing of accounting data is quite few. As a result, there is concentration of functions in few hands. ನಿಮ್ಗೆ ಗೊತ್ತಿರಬಹುದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಮಾಡುವಾಗ ಯಾರು ಅಕೌಂಟಿಂಗ್ ಮಾಡ್ತಾರೆ ಅವರು ಸ್ವಲ್ಪ ಅಂದ್ರೆ ಕಡಿಮೆ ಜನ ಇರ್ತಾರೆ. ಸೊ ದೇರ್ ಆರ್ ಓನ್ಲಿ ಫ್ಯೂ ಪರ್ಸನ್ಸ್, ಅವರೇ ಕೂತ್ಕೊಂಡು ಎಲ್ಲ ಪ್ರೊಸೆಸಿಂಗ್ ಮಾಡ್ತಾ ಇರೋದು. ಹಾಗಿರುವಾಗ ಏನಾಗ್ತದೆ, ಇಂಥ ಫಂಕ್ಷನ್ಗಳು ಅವರೇ ಮಾಡ್ಬೇಕಾಗತ್ತೆ, ಬೇರೆಯವ್ರು ಮಾಡ್ಲಿಕ್ಕೆ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಿರುವಾಗ ಏನಾಗ್ತದೆ, ಎಲ್ಲಾ ಫಂಕ್ಷನ್ಸ್ ಕೂಡ ಕೆಲವರ ಕೈಯಲ್ಲಿ ಮಾತ್ರ ಇರ್ತದೆ ಅಂತ, ರೈಟ್? ಸೊ ಇಟ್ ಇಸ್ ನಾಟ್ ಅವೈಲೇಬಲ್ ಫಾರ್ ಎವ್ರಿ ಒನ್. ಸೊ ಓನ್ಲಿ ಫ್ಯೂ ಪೀಪಲ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್. The next one, concentration of knowledge. In an EDP environment, certain persons acquire a specialized knowledge of the sources and processing of data as well as the distribution and use of output. These persons are in a position to alter the data and programs unauthorizedly. ಸೊ ಇಲ್ಲೇನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ನಾಲೆಜ್. ನೀವು ನೋಡಿರುವ ಹಾಗೆ ಇಡಿಪಿ ಅಂತ ಹೇಳಿದ್ರೆ ಕಂಪ್ಯೂಟರ್ ವರ್ಕ್ ಮಾಡುವವರು ಮಾತ್ರ ಆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಮಾತ್ರ ಅದರ ವಿಷಯ ಗೊತ್ತಿರ್ತದೆ. ಸೊ ಸೋರ್ಸಸ್, ಎಲ್ಲಿಂದ ನಾನು ಡೇಟಾ ತಗೋಬೇಕು, ಹೇಗೆ ಪ್ರೋಸೆಸ್ ಮಾಡಬೇಕು, ಹೇಗೆ ಕಳಿಸ್ಬೇಕು, ಔಟ್ಪುಟ್ ಹೇಗಿರುತ್ತೆ ಎಲ್ಲ ಅವರಿಗೆ ಗೊತ್ತಿರ್ತದೆ. ಹಾಗಿರುವಾಗ ಅಲ್ಲಿ ಅವರು ಆಲ್ಟರ್ ಮಾಡುವಂತ ಚಾನ್ಸಸ್ ಇರ್ತದೆ. ಅವರಿಗೆ ಬೇಕಾದ ಹಾಗೆ ಡೇಟಾವನ್ನ ತಿರುಚ್ಕೊಳ್ಬಹುದು ಅಲ್ವಾ? ಸೊ ದಟ್ ಈಸ್ ದ ಪ್ರಾಬ್ಲಮ್. ಕಾನ್ಸಂಟ್ರೇಷನ್ ಆಫ್ ನಾಲೆಜ್, ಕೆಲವರ ಹತ್ರ ಮಾತ್ರ ಆ ನಾಲೆಜ್ ಇರ್ತದೆ. ಸೊ ಅವರಿಗೆ ಬೇಕಾದ ಹಾಗೆ ಚೇಂಜ್ ಮಾಡಿಕೊಳ್ಳುವಂತಹ ಚಾನ್ಸಸ್ ಇದೆ. ಥರ್ಡ್ ಒನ್, ಕಾನ್ಸಂಟ್ರೇಷನ್ ಆಫ್ ಪ್ರೋಗ್ರಾಮ್ಸ್ ಅಂಡ್ ಡೇಟಾ ಇನ್ ಫ್ಯೂ locations. In an EDP environment, most programs and data are concentrated in a few locations. Such a concentration would facilitate easy access to data and programs and thereby increase the scope for unauthorized alterations of programs and data. ಇಲ್ಲೇನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಪ್ರೋಗ್ರಾಮ್ಸ್ ಅಂಡ್ ಡೇಟಾ ಇನ್ ಫ್ಯೂ ಲೊಕೇಶನ್ಸ್. ಕಂಪ್ಯೂಟರ್ ಪ್ರೋಗ್ರಾಮ್ ಇರಬಹುದು ಮತ್ತೆ ಡೇಟಾ ಇರಬಹುದು, ಕೆಲವು ಕಡೆ ಸ್ಟೋರ್ ಆಗಿರ್ತದೆ. ಅದಕ್ಕೆ ಪಾಸ್ವರ್ಡ್ ಇದ್ದಿರಬಹುದು, ಕೆಲವು ಪರ್ಟಿಕ್ಯುಲರ್ ಕಂಪ್ಯೂಟರ್ ಇರಬಹುದು. ಅದು ಹಾಗಿರುವಾಗ ಏನಾಗ್ತದೆ, ಎಲ್ಲರಿಗೂ ಅದು ಅಕ್ಸೆಸಿಬಲ್ ಇರೋದಿಲ್ಲ. ಕೆಲವರು ಮಾತ್ರ ಅದನ್ನ ಅವ್ರಿಗೆ ಗೊತ್ತಿರುತ್ತೆ, ಪಾಸ್ವರ್ಡ್ ಅವ್ರು ಮಾತ್ರ ಓಪನ್ ಮಾಡಬಹುದು. ಹಾಗಿರುವಾಗ ಕಾನ್ಸಂಟ್ರೇಷನ್ ಆಫ್ ಪ್ರೋಗ್ರಾಮ್ಸ್ ಅಂಡ್ ಡೇಟಾ ಇನ್ ಫ್ಯೂ ಲೊಕೇಶನ್ಸ್, ಕೆಲವರು ಮಾತ್ರ ಅದರಲ್ಲಿ ಆಪರೇಟ್ ಮಾಡ್ತಿರೋದ್ರಿಂದ, ಪೂರ್ತಿ ಕಂಟ್ರೋಲ್ ಅವರಿಗೆ ಇರೋದ್ರಿಂದ ಅಲ್ಲಿ ಮ್ಯಾನಿಪ್ಯುಲೇಷನ್ ಆಗುವ ಚಾನ್ಸಸ್ ಇದೆ. ಹೇಳಲಿಕ್ಕಾಗೋದಿಲ್ಲ, ಅನ್ಆಥರೈಸ್ಡ್ ಆಗಿ ಅಲ್ಟ್ರೇಷನ್ ಮಾಡಬಹುದು, ವಿಷಯ ಗೊತ್ತಿಲ್ಲದೆ ಅವರು ಚೇಂಜಸ್ ಮಾಡಬಹುದು ಅಲ್ವಾ? ಸೊ ದಟ್ ಈಸ್ ಒನ್ ಆಫ್ ದ ಪ್ರಾಬ್ಲಮ್ಸ್. Next one, absence of supporting OCHEDs. In the case of a sale transaction, the sale invoice is prepared by a person and it is duly signed by a responsible official. In the case of conventional auditing or accounting, ಮುಂಚೆಲ್ಲ ಏನ್ ಮಾಡ್ತಿದ್ರು, ಸೇಲ್ ಆದ ತಕ್ಷಣ ಏನ್ ಮಾಡ್ಬೇಕು, ಸೇಲ್ ಟ್ರಾನ್ಸಾಕ್ಷನ್ ಆಗುತ್ತೆ, ಇನ್ವಾಯ್ಸ್ ಪ್ರಿಪೇರ್ ಮಾಡ್ತಾರೆ, ಸೈನ್ ಮಾಡ್ತಾರೆ, ಓಕೆ, ಅಲ್ಲಿ ಅಫಿಷಿಯಲ್ಸ್ ಇದು ಸಿಗ್ನೇಚರ್ ಎಲ್ಲ ಇರ್ತದೆ. ಬಟ್ ಇನ್ ಅನ್ EDP environment, many business transactions are fed directly into the computer without basic authorization records or OCHEDs. ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಇಡಿಪಿ ಅಲ್ಲಿ ಇರೋದ್ರಿಂದ ಓಕೆ, ಈಗ ಟ್ರಾನ್ಸಾಕ್ಷನ್ ಆಯ್ತಾ, ಕಂಪ್ಯೂಟರ್ ಅಲ್ಲಿ ರೆಕಾರ್ಡ್ ಮಾಡ್ತಾರೆ, ದಿಸ್ ಟ್ರಾನ್ಸಾಕ್ಷನ್ ಡೇಟ್ ಹಾಕ್ತಾರೆ, ಪರ್ಟಿಕ್ಯುಲರ್ಸ್ ಹಾಕ್ತಾರೆ, ಅಮೌಂಟ್ ಹಾಕ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಓಚರ್ಸ್ ಎಲ್ಲೋ ಅವರು ಅಟೆಸ್ಟ್ ಮಾಡಿರೋದಿಲ್ಲ. ಓಕೆ, ಅಟ್ಯಾಚ್ಮೆಂಟ್ ಇಲ್ಲದಿದ್ರೆ ಏನಾಗ್ತದೆ, ಅಲ್ಲಿ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಓಚರ್ಸ್ ಇರೋದಿಲ್ಲ. ಸೊ ನಿಮ್ಗೆ ಅಲ್ಲಿ ಟ್ರಾನ್ಸಾಕ್ಷನ್ ನಿಜವಾಗ್ಲೂ ನಡೆದಿದಾ ಇಲ್ವಾ ಅಂತ ನಿಮ್ಗೆ ಅದನ್ನ ತಿಳ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ರೈಟ್? ನೆಕ್ಸ್ಟ್ ಒನ್, ಡಿಫಿಕಲ್ಟೀಸ್ ಇನ್ ಚೆಕಿಂಗ್ ಫ್ರಮ್ ಔಟ್ಸೈಡ್. ಇನ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್, ಆಲ್ ಕ್ಯಾಲ್ಕುಲೇಷನ್ಸ್ ಲೈಕ್ ಪ್ರೈಸ್ ಕ್ಯಾಲ್ಕುಲೇಷನ್ಸ್, ಡಿಸ್ಕೌಂಟ್ ಅಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಸ್ ಆರ್ done according to the parameters of arithmetic already set in the program. That means
In computerized accounting, there are difficulties in checking from outside as to what calculations are made and how those calculations are recorded. ನಾವು ಮ್ಯಾನ್ಯುವಲ್ ಅಕೌಂಟಿಂಗ್ ಮಾಡಿದ್ರೆ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ಈಗ ಡಿಸ್ಕೌಂಟ್ ಕ್ಯಾಲ್ಕುಲೇಷನ್ ಇರ್ಬೋದು, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಇರ್ಬೋದು, ನಾವು ಅದರಲ್ಲಿ ಕ್ಯಾಲ್ಕುಲೇಷನ್ ತೋರಿಸ್ತೇವೆ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡಿದ್ದೇವೆ ಏನು ಎಲ್ಲ ಇರ್ತದೆ ಡೀಟೇಲ್ಸ್. ಬಟ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಇಡಿಪಿ ಅಲ್ಲಿ ಏನಾಗ್ತದೆ ನಿಮ್ಗೆ ಗೊತ್ತಿರ್ಬೋದು, ಈಗ ಎಕ್ಸೆಲ್ ಅಲ್ಲಿ ಅದರಲ್ಲಿ ಫಾರ್ಮುಲಾ ಇದೆ, ಎಲ್ಲ ಸೆಟ್ ಆಗಿರ್ತದೆ, ನೀವು ಜಸ್ಟ್ ಹಾಕಿ ಕ್ಲಿಕ್ ಮಾಡಿದ್ರೆ ಆಯ್ತು. ಸೊ ಏನ್ ಯೂಸ್ ಮಾಡಿದ್ದಾರೆ ಅಂತ ನಿಮ್ಗೆ ಚೆಕ್ ಮಾಡೋದು ಕಷ್ಟ. ಸೊ ಡಿಫಿಕಲ್ಟೀಸ್ ಇನ್ ಚೆಕಿಂಗ್ ಫ್ರಮ್ ಔಟ್ ಸೈಡ್. ಈಗ ಆಡಿಟರ್ ಬಂದ್ರೆ ಹೊರಗಡೆಯಿಂದವರಿಗೆ ಚೆಕ್ ಮಾಡೋದು ಕಷ್ಟ ಆಗುತ್ತೆ, ಯಾವ ಫಾರ್ಮುಲಾ ಯೂಸ್ ಮಾಡಿದ್ರು, ಹೇಗೆ ಈ ಅಮೌಂಟ್ ಬಂತು ಅಂತ ಹೇಳೋದು ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ. ಓಕೆ, ನೆಕ್ಸ್ಟ್ ಲ್ಯಾಕ್ ಆಫ್ ವಿಸಿಬಲ್ ಆಡಿಟ್ ಟ್ರಯಲ್. ಆಡಿಟ್ ಟ್ರಯಲ್ ಅಂದ್ರೆ ಏನು? Audit trial refers to the successive stages in the recording of business transactions in the books of account from their source to their completion, through which an auditor can trace accounting entries in the books back to their origin and vice versa. ಆಡಿಟ್ ಟ್ರಯಲ್ ಅಂದ್ರೆ ಏನು? ಫಸ್ಟ್ ಸ್ಟಾರ್ಟಿಂಗ್ ಅಕೌಂಟಿಂಗ್ ಎಂಟ್ರಿಯಿಂದ ಹಿಡಿದು ಕೊನೆ ತನಕನು, ಕೊನೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗೋ ತನಕನು ಇರುವಂತ ಎಲ್ಲಾ ಸ್ಟೇಜಸ್ ಇರುತ್ತಲ್ಲ ಅದು. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಡೇ ಬುಕ್ ಇಂದ ಜರ್ನಲ್, ಲೆಡ್ಜರ್, ದೆನ್ ಸಬ್ಸಿಡಿಯರಿ ಬುಕ್ಸ್, ಕ್ಯಾಶ್ ಬುಕ್ಸ್ ಎಲ್ಲ ಬರುತ್ತೆ. ಆಮೇಲೆ ಟ್ರಯಲ್ ಬ್ಯಾಲೆನ್ಸ್, ದೆನ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ದೆನ್ ಬ್ಯಾಲೆನ್ಸ್ ಶೀಟ್, ಹೀಗೊಂದು ಪ್ರೊಸೀಜರ್ ಇದೆ. ಸೊ ಮ್ಯಾನ್ಯುವಲ್ ಅಕೌಂಟಿಂಗ್ ಅಲ್ಲಿ ಏನಿರುತ್ತೆ, ಎಲ್ಲಾ ಬುಕ್ಸ್ ರೆಡಿ ಇರ್ತದೆ, ನೀವು ನೋಡ್ಬೋದು, ಚೆಕ್ ಮಾಡ್ಬೋದು. ಬಟ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಪ್ರತಿಯೊಂದು ಕೂಡ ನಿಮ್ಗೆ ಅಷ್ಟೊಂದು ಅಕ್ಯುರೇಟ್ ಆಗಿ ಸಿಗೋದಿಲ್ಲ. ಕೆಲವು ಟ್ರಾನ್ಸಾಕ್ಷನ್ಸ್ ಬರ್ದಿರೋದಿಲ್ಲ, ಕೆಲವು ಎಕ್ಸಾಕ್ಟ್ ಇರೋದಿಲ್ಲ, ಜಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗೆ ಹೋಗಿರ್ತಾರೆ, ಎಂಟ್ರೀಸ್ ಇಂದ ಡೈರೆಕ್ಟ್ ಆಗಿ ಹೋಗಿರ್ತಾರೆ. ಸೊ ಹೀಗಿರುವಾಗ ಆಡಿಟ್ ಟ್ರಯಲ್ ಮಾಡೋದು ಕಷ್ಟ ಆಗುತ್ತೆ. ಆಡಿಟ್ ಟ್ರಯಲ್ ಅಂದ್ರೆ ಎಲ್ಲಾದ್ರೂ ಒಂದು ಮಿಸ್ಟೇಕ್ ಇದ್ರೆ ನಿಮ್ಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ಎಲ್ಲಾದ್ರೂ ಜರ್ನಲ್ ಅಲ್ಲಿ ಬರ್ತದ್ದು ಲೆಜರ್ಗೆ ಪೋಸ್ಟ್ ಆಗೋಗ ಮಿಸ್ಟೇಕ್ ಆಗಿದ್ರೆ, ಅಥವಾ ಟ್ರಯಲ್ ಬ್ಯಾಲೆನ್ಸ್ ಇಂದ ಪೋಸ್ಟ್ ಆಗೋಗ ಮಿಸ್ಟೇಕ್ ಆಗಿದ್ರೆ ನಿಮ್ಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ದಿಸ್ ಇಸ್ ನಾಟ್ ಪಾಸಿಬಲ್ ಇನ್ ದ ಕೇಸ್ ಆಫ್ ಇಡಿಪಿ. ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಪ್ರತಿ ಸ್ಟೇಜ್ ಕೂಡ ಅಷ್ಟು ಡಿಟೇಲ್ಡ್ ಆಗಿ ಇರೋದಿಲ್ಲ. ನೆಕ್ಸ್ಟ್, ವಾಟ್ ಈಸ್ ಪುಟ್ ಇನ್ ಈಸ್ ಪುಟ್ ಔಟ್. In EDP environment, what is put into the computer undergoes the processing and is reflected as final output. That means any entry wrongly fed into the computer would be wrongly reflected in the output. So, ನೀವು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಏನು ಡೇಟಾ ಕೊಡ್ತೀರಾ ಅದೇ ರಿಸಲ್ಟ್ಸ್ ಬರುತ್ತೆ. ಸೊ ಯಾವ್ದಾದ್ರು ಡೇಟಾ ನೀವು ತಪ್ಪಾಗಿ ಕೊಟ್ರೆ ನಿಮ್ಗೆ ತಪ್ಪಾದ ರಿಸಲ್ಟ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅನ್ನು ಪರ್ಫೆಕ್ಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ತಪ್ಪು ಇನ್ಫಾರ್ಮೇಶನ್ ಕೊಟ್ಟರೆ ತಪ್ಪೇ ನಿಮ್ಗೆ ಔಟ್ಪುಟ್ ಬರುತ್ತೆ, ಅದೆಲ್ಲ ತೋರಿಸೋದಿಲ್ಲ ಇದು ಮಿಸ್ಟೇಕ್ ಆಗಿದೆ ಅಂತ. ಕೆಲವು ಸಲ ಅಲ್ಲೇ ಬ್ಯಾಲೆನ್ಸ್ ಆಗಿ ಹೋಗುತ್ತೆ ಕೆಲವು ಅಮೌಂಟ್ ಗಳೆಲ್ಲ. ಸೊ ನಿಮ್ಗೆ ಫೈಂಡ್ ಔಟ್ ಮಾಡೋದು ಕಷ್ಟ. ವಾಟ್ ಈಸ್ ಪುಟ್ ಇನ್ ಇಸ್ ಪುಟ್ ಔಟ್. Vulnerability to manipulations. The computer input, processing and output can be easily manipulated. ಸೊ ಕಂಪ್ಯೂಟರ್ಗೆ ಹಾಕುವಂತ ಫೀಡ್ ಮಾಡುವಂತ ಡೇಟಾವನ್ನ ಕೂಡ ಚೇಂಜಸ್ ಮಾಡಬಹುದು, ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಓಕೆ, ಪ್ರೊಸೆಸ್ ಮಾಡುವಾಗ ಕೂಡ ಅವರು ಮ್ಯಾನಿಪುಲೇಟ್ ಮಾಡಬಹುದು, ಚೇಂಜಸ್ ಅವರಿಗೆ ಬೇಕಾದ ಹಾಗೆ ಮಾಡ್ಕೋಬಹುದು. ಔಟ್ಪುಟ್ ಕೂಡ ಹಾಗೆ ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಇಸ್ ಬಿಕಾಸ್ ದ ಕಂಪ್ಯೂಟರ್ ಒಬೇಸ್ ಎವ್ರಿಬಡಿ ಅಂಡ್ ಡಸ್ ವಾಟ್ ಇಟ್ ಇಸ್ ಡೈರೆಕ್ಟೆಡ್ ಟು ಡೂ. ಕಂಪ್ಯೂಟರ್ಗೆ ಏನ್ ಕಮಾಂಡ್ ಕೊಡ್ತೇವೆ ಅದೇ ರೀತಿ ಅದು ವರ್ಕ್ ಮಾಡುತ್ತೆ. ಹಾಗಿರುವಾಗ ಮ್ಯಾನಿಪುಲೇಷನ್ ಆಗುವ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ, ಇನ್ ದ ಕೇಸ್ ಆಫ್ ಇಡಿಪಿ, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. Next, lack of visible output. In some EDP system, the results of the processing may not be printed or may not be printed only in the, or it may be printed only in the summary form. That means, in a computerized accounting system, there is lack of visible output. Computerized ಕೆಲವು EDP program, EDP system ಅಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಡೇಟಾ ಪ್ರೋಸೆಸ್ ಯಾವ ತರ ಆಯ್ತು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರೋದಿಲ್ಲ, ಜಸ್ಟ್ ಡೇಟಾ ಇರುತ್ತೆ ಮತ್ತೆ ನಿಮ್ಗೆ ಫೈನಲ್ ಔಟ್ಪುಟ್ ಇರ್ತದೆ. ಇನ್ ಕೆಲವುದ್ರಲ್ಲಿ ಸಪೋಸ್ ಪ್ರೊಸೆಸಿಂಗ್ ಇದ್ರೂ ಕೂಡ ತುಂಬಾ ಅದ್ರ ಸಮ್ಮರಿ ಮಾತ್ರ ಇರ್ತದೆ, ಎಕ್ಸಾಕ್ಟ್ ಆಗಿ ಏನೇನಾಯ್ತು ಅಂತ ಸ್ಟೆಪ್ ಬೈ ಸ್ಟೆಪ್ ಇರೋದಿಲ್ಲ. ಸೊ ವಿಸಿಬಲ್ ನಿಮ್ಗೆ ಔಟ್ಪುಟ್ ಸಿಗೋದಿಲ್ಲ ಅಂತ. ಸೊ ದರ್ ಈಸ್ ಲ್ಯಾಕ್ ಆಫ್ ವಿಸಿಬಲ್ ಔಟ್ಪುಟ್, ಎಕ್ಸಾಕ್ಟ್ ಹೇಗೆ ಬಂತು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್ಸ್. ಕೋಡಿಂಗ್ ಪ್ರಾಬ್ಲಮ್. The computerized accounting makes extensive use of the codes in the place of self-explanatory accounting heads employed in manual accounting. ಸೊ ಮ್ಯಾನ್ಯುವಲ್ ಅಕೌಂಟಿಂಗ್ ಅಲ್ಲಿ ನಿಮ್ಗೆ ಪ್ರತಿಯೊಂದಕ್ಕೂ ಕೂಡ ಅಕೌಂಟ್ಗೆ ಹೆಸರು ಇರುತ್ತೆ, ಪ್ರತಿಯೊಂದು ಕೂಡ ಅಕೌಂಟಿಂಗ್ ಹೆಡ್, ಯಾವ್ದು ಜರ್ನಲ್, ಯಾವ್ದು ಲೆಡ್ಜರ್, ಯಾವ್ದು ಅಂತ ಪ್ರತಿಯೊಂದು ಕೂಡ ಗೊತ್ತಿರುತ್ತೆ ನಿಮ್ಗೆ. ಬಟ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ನೀವು ಎಂಟ್ರಿ ಮಾಡುವಾಗ ನೀವು ಅದಕ್ಕೆ ಕೋಡ್ ಕೊಟ್ಟು ಎಂಟ್ರಿ ಮಾಡ್ತೀರಾ.
ಫಾರ್ ಸಮ್ ಯು ಆರ್ ಗಿವಿಂಗ್ 1, ಫಾರ್ ಸಮ್ ಯು ಆರ್ ಗಿವಿಂಗ್ 2 ಅಂಡ್ 1 ಮತ್ತೆ 2 ಅದರ ಡಿಫರೆನ್ಸ್ ಆ ತರ ನೀವೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ the designing and operating of coded accounting version of business transactions requires care and experience. ಸೊ ಕೋಡ್ ಮಾಡುವಂತದಷ್ಟು ಸುಲಭ ಇಲ್ಲ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ. ಮತ್ತೆ ಕೋಡ್ ಮಾಡೋದ್ರಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ ನಿಮಗೆ ಡಿಸೈರ್ಡ್ ಔಟ್ಪುಟ್ ಸಿಗದೆ ಇರಬಹುದು. ಸೊ ಕೋಡಿಂಗ್ ಪ್ರಾಬ್ಲಮ್ ಇಸ್ ದೇರ್ ಇನ್ ದ ಕೇಸ್ ಆಫ್ EDP. Next one, storage problem. The program data recorded in the computer are stored in a storing devices like disks, floppy, etc. These are to be carefully stored and guarded against risks of loss of physical devices, manipulations and infection of viruses. ಸೊ ಇಲ್ಲಿ ಏನಾಗ್ತದೆ, ನಾನು ಆಗ್ಲೇ ಹೇಳಿದೆ, ಎಲ್ಲವನ್ನ ಕೂಡ ನಾವು ಕಂಪ್ಯೂಟರ್ ಅಲ್ಲೇ ಇಟ್ಟರೆ ಹೇಳಲಿಕ್ಕಾಗೋದಿಲ್ಲ, ಪ್ರಾಬ್ಲಮ್ಸ್ ಬರ್ಬೋದು, ಕಂಪ್ಯೂಟರ್ ಬ್ರೇಕ್ ಡೌನ್ ಆಗ್ಬೋದು, ನಮ್ಮ ಎಲ್ಲಾ ಡೇಟಾ ಕೂಡ ವ್ಯಾನಿಶ್ ಆಗ್ಬೋದು, ಸಿಗದೇ ಇರ್ಬೋದು. ಸೊ ಅದಕ್ಕೋಸ್ಕರ ನಾವು ಸ್ಟೋರ್ ಮಾಡಲೇಬೇಕು. ಸೊ ಸ್ಟೋರೇಜ್ ಡಿವೈಸಸ್ ಇದೆ ನಿಮ್ಗೆ, ಡಿಸ್ಕ್ ಇರ್ಬೋದು, ಪೆನ್ ಡ್ರೈವ್ ಇರ್ಬೋದು, CD ಇರ್ಬೋದು, ಏನೇ ಇರ್ಬೋದು. ಸೊ ಸ್ಟೋರೇಜ್ ಅನ್ನ ಎಲ್ಲವನ್ನ ಸ್ಟೋರ್ ಮಾಡ್ಲಿಕ್ಕೆ ಕೆಲವು ಸಲ ಎಕ್ಸ್ಟ್ರಾ ಸ್ಟೋರೇಜ್ ಡಿವೈಸಸ್ ಅನ್ನು ತಗೊಳ್ಬೇಕಾಗುತ್ತೆ. ಮತ್ತೆ ಅದೆಲ್ಲಾದ್ರೂ ಮಿಸ್ ಆದ್ರೂ ಕೂಡ ಕಷ್ಟ. ಸೊ ಸ್ಟೋರೇಜ್ ಪ್ರಾಬ್ಲಮ್ ಅಂತ ಹೇಳುವಂಥದ್ದು ಖಂಡಿತವಾಗ್ಲೂ EDP ಸಿಸ್ಟಮ್ ಅಲ್ಲಿ ಇರುತ್ತೆ. The next one, computer frauds. In computerized accounting, there is scope for many types of computer frauds like manipulations of programs and output, theft of confidential output, etc. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಕಂಪ್ಯೂಟರ್ ಫ್ರಾಡ್ಸ್ ಯಾವ ತರ ಆಗ್ತದೆ, ಇಲ್ಲಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಮಾಡುವಾಗ ಅಲ್ಲಿ ಹೇಗ್ ಬೇಕಾದ್ರೂ ಕೂಡ ವಂಚನೆ ಮಾಡಬಹುದು, ಫ್ರಾಡ್ ಮಾಡಬಹುದು. ಹೇಗೆ ವಂಚಿಸಬಹುದು? ಮ್ಯಾನಿಪುಲೇಷನ್ ಆಫ್ ಪ್ರೋಗ್ರಾಮ್ಸ್ ಅಲ್ಲೇ ಏನಾದ್ರೂ ಸಣ್ಣ ಚೇಂಜ್ ತಂದು ಔಟ್ಪುಟ್ ಸರಿಯಾಗಿ ಬರದಿರ ಹಾಗೆ ಮಾಡಬಹುದು, ಅಥವಾ ಇರುವ ಔಟ್ಪುಟ್ ಅನ್ನೇ ನಾವು ಮ್ಯಾನಿಪುಲೇಷನ್ ಮಾಡಬಹುದು, ಕಾನ್ಫಿಡೆನ್ಷಿಯಲ್ ಔಟ್ಪುಟ್ ಅನ್ನ ಕಳ್ಳತನ ಮಾಡಬಹುದು. ಇಂಥದೆಲ್ಲ ಪ್ರಾಬ್ಲಮ್ಸ್ ಇದೆ. ಸೊ ಕಂಪ್ಯೂಟರ್ ವಂಚನೆ ಕೂಡ ನಡೆಯುವಂತಹ ಚಾನ್ಸಸ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಇರುತ್ತೆ. ಓಕೆ, ದ ಲಾಸ್ಟ್ ಒನ್, computer virus. Another problem connected with computerized accounting is the infection of computer virus. Computer virus is a mischievous program that affects the working of certain pre-targeted areas of the computer. Computer viruses sometimes causes simple inconvenience, but sometimes may make the whole computer system dead. ಸೊ ಕಂಪ್ಯೂಟರ್ ವೈರಸ್ ಅಂತ ಹೇಳುವಂಥದ್ದು ಪ್ರತಿ ಕಂಪ್ಯೂಟರ್ಸ್ ಅಲ್ಲಿ ಕೂಡ ಬರುವ ಚಾನ್ಸಸ್ ಇದೆ. ಸೊ ಕಂಪ್ಯೂಟರ್ ವೈರಸ್ ಇದ್ರೆ ಏನಾಗ್ತದೆ, ಅಲ್ಲಿರುವಂತ ಮೇನ್ ಡೇಟಾ ಕೂಡ ಹಾಳಾಗ್ಬೋದು, ಕಂಪ್ಯೂಟರ್ ಸರಿಯಾಗಿ ವರ್ಕ್ ಮಾಡದೇ ಇರ್ಬೋದು, ಎಲ್ಲ ಇನ್ಫಾರ್ಮೇಶನ್ ಡಿಲೀಟ್ ಆಗ್ಬೋದು. ಸೊ ಕಂಪ್ಯೂಟರ್ ವೈರಸ್ ಒಂದು ದೊಡ್ಡ ಥ್ರೆಟ್. ಅದು ನಾವು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಮಾಡುವಾಗ ವೈರಸ್ ಇಂದಾಗಿ ನಮಗೆ ತುಂಬಾ ನಷ್ಟ ಸಂಭವಿಸುವಂತಹ ಚಾನ್ಸಸ್ ಇದೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಚಾಲೆಂಜ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. EDP ಅಲ್ಲಿ ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ದೀಸ್ ಆರ್ ಫ್ಯೂ ಪ್ರಾಬ್ಲಮ್ಸ್. ಇನ್ನು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ನೀವು ಲಿಸ್ಟ್ ಔಟ್ ಮಾಡಬಹುದು ಯಾವ ತರ ಅಂತ. ಸೊ ದೀಸ್ 13 are the major problems which we are facing in the EDP. Thank you.